ಪ್ರಸಾದ್ ರಮೇಶ್ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಬೊಂಬಾಟ್ ಸುದ್ದಿಗಳಿಗೆ ಸ್ವಾಗತ. ಎಲ್ಲಾದರೂ ಅತ್ತೆ ಸೊಸೆಯರು ಕಲಿತು ಬೆರೆತು ಮನೆಯನ್ನ ತಿದ್ದಿ ತೀಡುತ್ತಾರೆ. ಹಾಯಾಗಿ ಮಾತಾಡ್ಕೊಳ್ಳುತ್ತಾ ಟಿವಿ ನೋಡ್ತಾ ಇರ್ತಾರೆ. ಅಡಿಗೆ ಬಗ್ಗೆ ಮಾತನಾಡ್ತಾ ಊಟ ಮಾಡ್ತಾರೆ. ಆದರೆ ಈ ಅತ್ತೆ ಸೊಸೆಯರು ಮಾತ್ರ ಕರೆಯದ ಫಂಕ್ಷನ್ಗೆ ಹೋಗ್ತಾರೆ. ಹುಡುಗಿ ಕಡೆಯವರು ಕೇಳಿದ್ರೆ ಹುಡುಗನ ಕಡೆಯಿಂದ ಬಂದಿದ್ದೀನಿ ಅಂತಾರೆ. ಅದೇ ಹುಡುಗನವರು ಕೇಳಿದ್ರೆ ಹುಡುಗಿ ಕಡೆಯಿಂದ ಅಂತ ಹೇಳ್ತಾರೆ. ಹಿಡಿಸಿದಷ್ಟು ನಾನ್ ವೆಜ್ ತಿಂತಾರೆ. ಯಾರು ಏನು ಅಂತ ತಿಳಿಯದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಕಡೆಗೆ ಕಿಚ್ಚು ಹತ್ತಿಸಿ ಪರಾರಿ ಆಗ್ತಾರೆ. ಜಾಗೃತೆಯಾಗಿರಿ ಎಂದು ಹೇಳುತ್ತಾಳೆ ಆಂಕರ್. ಟಿವಿ ಸ್ಕ್ರೀನ್ ಮೇಲೆ ಶಾರದಾ ಅನಾಮಿಕಾ ಅವರ ಫೋಟೋಗಳು ಕಾಣಿಸುತ್ತೆ. ನೋಡುತ್ತಲೇ ಪ್ರಸಾದನಿಗೆ ಕೋಪ ಬರುತ್ತೆ. ಈ ಅತ್ತೆ ಸೊಸೆಯರು ಎಂತ ಕೆಲಸ ಮಾಡಿದ್ದಾರೆ? ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆಯೋ ನೋಡೋಣವಾ ಎಂದು ಹೇಳುತ್ತಾಳೆ ಆಂಕರ್. ಅದು ಒಂದು ಫಂಕ್ಷನ್ ಹಾಲ್. ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಹೊಸ ಸೀರೆಗಳ ಜೊತೆ ಒಡವೆಗಳ ಜೊತೆ ಅಂದವಾಗಿರ್ತಾರೆ. ಒಂದು ಕಡೆ ನಿಂತ್ಕೊಂಡು ನಾನ್ ವೆಜ್ ಊಟ ಮಾಡುತ್ತಾ ಮದುಮಗಳ ಅಂದದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಾ ಇರುವಾಗ ಮದುಮಗಳ ತಂದೆ ಜಗ್ಗಯ್ಯ ಅವ್ರ ಹತ್ರಕ್ಕೆ ಬರ್ತಾನೆ. ಅಮ್ಮ, ನೀವು ಯಾರ ಬಂಧುಗಳು? ಅದೇ ಯಾರ ಕಡೆಯಿಂದ ಬಂದಿದ್ದೀರೋ ಸ್ವಲ್ಪ ಹೇಳ್ತೀರಾ? ನಾವಾ ಹುಡುಗಿ ಕಡೆಯವರು. ಅತ್ತಿ, ಈಗ ನಮ್ಮ ಹತ್ರ ಮಾತಾಡ್ತಾ ಇರೋದು ಆ ಹುಡುಗಿ ಕಡೆ ಬಂಧುಗಳು ಅನ್ಕೋತೀನಿ. ನೀನು ತಿನ್ನೋ ಕೆಲ್ಸದಲ್ಲಿರು, ನಾನ್ ಮಾತಾಡ್ತಾ ಇದ್ದೀನಲ್ಲ. ಹುಡುಗಿ ಕಡೆಯವರ? ನಾನ್ ಯಾವತ್ತೂ ನೋಡ್ಲಿಲ್ವೇ. ನೀವೇನಕ್ಕೆ ನನ್ನ ನೋಡ್ಬೇಕ್ರಿ? ಅಲ್ಲಿ ಅಷ್ಟೊಂದು ಜನ ಇದ್ದಾರಲ್ಲ, ಹೋಗಿ ಹೋಗಿ ಅವ್ರ ಜೊತೆ ಮಾತಾಡಿ, ನಮ್ಮನ್ನ ತಿನ್ನೋದಿಕ್ ಬಿಡಿ. ಇಲ್ಲಿ ನೋಡಿ, ಇದು ನನ್ನ ಮಗಳ ಮದುವೆ ಎಂದು ಹೇಳುತ್ತಾನೆ ಜಗ್ಗಯ್ಯ. ಅತ್ತೆ ಸೊಸೆಯರಿಬ್ಬರು ಬೆಚ್ಚಿ ಬಿದ್ದು ನೋಡ್ತಾರೆ. ಕರೆಯದ ಫಂಕ್ಷನ್ಗೆ ನಿಮ್ಗೆ ಹೇಗೆ ಬರಬೇಕು ಅನ್ಸ್ತಮ್ಮ? ಕರ್ದಿಲ್ಲ, ಆದ್ರಿಂದ ಬಂದಿದೀವಿ ಅಂಕಲ್. ಅದೇ ಕರೆದ್ರೆ ಯಾರಾದ್ರೂ ಬರ್ತಾರೆ. ಅರೆ, ನಾವು ಕರೀದೇ ಇದ್ರು ಬಂದಿದ್ದಾರೆ. ಇವರು ನಮ್ಮ ಅತಿಥಿಗಳು ಅಂತ ಮರ್ಯಾದೆ ಮಾಡದೆ ವ್ಯಂಗ್ಯ ಮಾಡ್ತಾರೆ. ಇದೆಲ್ಲಿ ಮಾನವತ್ವ ಅಂಕಲ್? ಏನ್ ಮಾತಾಡ್ತಾ ಇದೀಯಮ್ಮ? ಅಯ್ಯೋ, ನೀವಿಷ್ಟು ಕಷ್ಟಪಟ್ಟು ಫಂಕ್ಷನ್ ಮಾಡ್ತಾ ಇದ್ದೀರಾ ನೋಡಿದ್ರೆ ಬಹಳ ಸಂತೋಷವಾಗಿದೆ ಅಣ್ಣಯ್ಯ. ಊಟ ಮಾತ್ರ ಸೂಪರು, 2 ದಿನ ತಿನ್ನೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಒಬ್ಬ ಬಂಧು ಅಲ್ಲಿಗೆ ಬರ್ತಾನೆ. ಅಣ್ಣಯ್ಯ, ಯಾರು ಇವ್ರು? ಇವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ನಿಜ ಹೇಳಿ, ಯಾರು ನೀವು? ಪೊಲೀಸರಿಗೆ ಫೋನ್ ಮಾಡ್ಲಾ? ಅತ್ತಿ, ತಿಂದಿದ್ದು ಸಾಕು, ಇನ್ನು ಇಲ್ಲಿಂದ ಹೋಗೋಣ. ಸೊಸೆ ಪ್ಲಾನ್ ಬಿ. ಸರಿ ಅತ್ತೆ. ತಿನ್ನುತ್ತಿರುವ ಪ್ಲೇಟ್ಸ್ ಅನ್ನ ಹಿಡಿದುಕೊಂಡು ಅತ್ತೆ ಸೊಸೆಯರು ಊಟ ಕೇಳುತ್ತಾರೆ. ಇಂಥವರು ಕೂಡ ಇರ್ತಾರೆ, ಜಾಗೃತೆಯಾಗಿರಿ ಎಂದು ಆಂಕರ್ ಹೇಳುತ್ತಾ ಇರುವಾಗ ಟಿವಿ ಆಫ್ ಮಾಡುತ್ತಾನೆ ಪ್ರಸಾದ್. ಮಗು ರಮೇಶ್, ಹೇಗ್ ಹೇಳಿದ್ರೆ ನಿಮ್ಮ ಅಮ್ಮಂಗೆ ಸೊಸೆಗೆ ಅರ್ಥವಾಗುತ್ತೋ? ನನ್ಗಂತೂ ಏನು ಹೊಳಿತಾ ಇಲ್ಲ. ನೀನೇ ಏನೋ ಒಂದು ಮಾಡಿ ಆ ಕರಿಯದ ಫಂಕ್ಷನ್ಗೆ ಹೋಗದ ಹಾಗೆ ಅಡ್ಡ ಮಾಡ್ಬೇಕು. ನಾನು ಆಗಿಂದ ಅದೇ ಆಲೋಚಿಸ್ತಾ ಇದ್ದೀನಿ ಅಪ್ಪ, ಆದ್ರೆ ಹೇಗೆ ಅಡ್ಡ ಮಾಡ್ಬೇಕು ಗೊತ್ತಿಲ್ಲ. ಆಲೋಚಿಸಿ ಆಲೋಚಿಸಿ ನನ್ನ ತಲೆ ಬಿಸಿ ಆಯ್ತು ಹೊರತು ಆ ಐಡಿಯಾ ಮಾತ್ರ ಬರ್ಲಿಲ್ಲ. ಆಗಲೇ ಕರಿಯದ ಫಂಕ್ಷನ್ಗೆ ಹೋಗಬೇಕು ಎಂದು ಶಾರದಾ ಅನಾಮಿಕಾ ಅತ್ತೆ ಸೊಸೆಯರು ಹೊಸ ಬಟ್ಟೆಗಳಿಂದ ಒಡವೆಗಳಿಂದ ಅಂದವಾಗಿ ತಯಾರಾಗಿ ಹಾಲ್ಗೆ ಬರ್ತಾರೆ. ತಂದೆ ಮಗ ಇಬ್ಬರು ದುಃಖದಿಂದ ಕಾಣಿಸ್ತಾರೆ. ಯಾಕ್ರಿ ತಂದೆ ಮಗ ಅಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ನಾನು ಸೊಸೆ ನಮ್ಮ ಮನೆಯಲ್ಲಿ ಖರ್ಚು ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ಕರಿಯದ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಹೌದು ಮಾವಯ್ಯ, ಅತ್ತೆ ಹೇಳಿದ್ದು ನಿಜನೇ. ನಾನು ಅತ್ತೆ ಹೀಗೆ ಕರಿಯದ ಫಂಕ್ಷನ್ಗೆ ಹೋಗಿ ಬೇಕಾದಷ್ಟು ನಾನ್ ವೆಜ್ಜು ತಿಂದು ಮನೆಗೆ ಬರ್ತಾ ಇದೀವಿ. ಇನ್ನು ರಾತ್ರಿಗೆ ಏನು ತಿಂತಾ ಇಲ್ಲ. ನಿಮ್ಗೂ ಅವರಿಗೆ ಮಾತ್ರವೇ ಚಪಾತಿ ಮಾಡಿ ಇಡ್ತಾ ಇದೀವಿ. ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ, ಹೀಗೆ ಕರಿಯದ ಫಂಕ್ಷನ್ಗೆ ಹೋಗಿ ಕಂಠದವರೆಗೂ ತಿಂದು ಬರೋದು ಅನ್ನೋದು ಒಳ್ಳೆ ಪದ್ಧತಿ ಅಲ್ಲ. ಆದ್ರೂ ಮನೆ ಫುಡ್ ಖರ್ಚು ಕಡಿಮೆ ಮಾಡ್ತಾ ಇದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಎಲ್ಲಿ ಫಂಕ್ಷನ್ ಇದ್ರೆ ಅಲ್ಲಿಗೆ ಆಟೋದಲ್ಲಿ 300-400 ಖರ್ಚು ಮಾಡಿ ಹೋಗ್ತಾ ಇದ್ದೀರಾ. ಅದು ನಮಗೆ ಖರ್ಚು ಅಲ್ವಾ ಶಾರದಾ? ಶಾರದಾ ಅನಾಮಿಕಾ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ಅಮ್ಮ, ಅನಾಮಿಕಾ, ಅಪ್ಪ ಕೇಳ್ತಾ ಇದ್ದಾರಲ್ಲ, ಹೇಳಿ. ನೀವು ಹೇಳಿದ್ದಕ್ಕೆ ಖರ್ಚು ಮಾಡೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆದ್ರೂ ನೀವಿಬ್ರು ಹೀಗೆ ಕರಿಯದ ಫಂಕ್ಷನ್ಗೆ ಹೋಗಿ ಏನ್ ಮಾಡ್ತಾ ಇದ್ದೀರೋ, ಎಷ್ಟೆಲ್ಲ ತಿಂತಾ ಇದ್ದೀರೋ ಈಗಲೇ ನಾನು ಮಗ ಸೇರಿ ಟಿವಿಲಿ ನೋಡಿದ್ವಿ. ಸೊಸೆ, ನಾವು ಕೂಡ ಸೆಲೆಬ್ರಿಟಿ ಆಗೋದ್ವಿ. ಟಿವಿಲಿ ಕಾಣಿಸ್ತಾ ಇದ್ದೀವಿ ಅಂದ್ರೆ ನಾವು ಫೇಮಸ್ ಅತ್ತೆ ಸೊಸೆಯರೇ ಅಲ್ವಾ? ಹೌದು ಅತ್ತೆ, ನಂಗೆ ಕೂಡ ತುಂಬಾ ಸಂತೋಷವಾಗಿದೆ. ಆದರೆ ನಮ್ಮ ನ್ಯೂಸ್ ಅನ್ನ ನಾವು ನೋಡಿಲ್ಲ ಅಂತ ದುಃಖ ಮಾತ್ರ ಇದೆ. ಸಾಕು ನಿಲ್ಸಿ. ಮಾಡಿದ ಘನವಾದ ಕಾರ್ಯನ ಗರ್ವವಾಗಿ ಒಬ್ರು, ಸಂತೋಷದಿಂದ ಒಬ್ರು ಮಾತಾಡ್ತಾ ಇದ್ದೀರಾ. ತಿಳಿದವರು ನಮ್ ಬಗ್ಗೆ ಏನ್ ಅಂದ್ಕೋತಾರೋ ಅಂತ ಭಯ ಆಗ್ಲಿ ದುಃಖವಾಗ್ಲಿ ನಿಮಗಿಬ್ಬರಿಗೆ ಏನಾದ್ರೂ ಇದೆಯಾ?
ಅದು ಚಿಕ್ಕ ತಪ್ಪು ರೀ. ನಾನು ನನ್ನ ಸೊಸೆ ಬೇಕು ಅಂತ ಮಾಡಿದ್ದಲ್ಲ. ನಾವಿಬ್ಬರು ಸೇರಿ ಎಷ್ಟೋ ಕರಿಯದ ಔತಣಕ್ಕೆ ಹೋಗಿದ್ವಿ. ಅವರು ಕೊಟ್ಟ ಗಮ್ಮನ್ನುವ ಊಟ ತಿಂದ್ವಿ, ಕೊಟ್ಟ ಕಾಣಿಕೆನ ತಗೊಂಡಿದ್ವಿ. ಯಾವಾಗ್ಲೂ ಹಾಗೆ ನಡೀತಾ ಹೇಳಿ? ಆದ್ರೆ ಮಾವಯ್ಯ, ಊಟ ಮಾತ್ರ ಮಿಸ್ ಮಾಡಿಲ್ಲ. ನಾನು ಅತ್ತೆ ಮೊದಲು ಊಟದ ಹತ್ರನೇ ಹೋಗ್ತೀವಿ. ಅನಾಮಿಕಾ, ನಂಗೆ ಕೋಪ ತರಿಸ್ಬೇಡ. ಈ ದಿನ ನೀವು ಯಾವ ಫಂಕ್ಷನ್ಗೂ ಹೋಗ್ತಾ ಇಲ್ಲ. ನೀವೇನು ಮಾತಾಡದೆ ಮನೇಲೇ ಇರಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಏನೋ ಮಾತನಾಡದೆ ಚಕ ರೂಮಿನೊಳಗೆ ಹೋಗುತ್ತಾರೆ. ಅತ್ತೆ, ಅವರು ಮಾವಯ್ಯ ಈ ದಿನ ನಮ್ಮನ್ನ ಫಂಕ್ಷನ್ಗೆ ಹೋಗೋದಕ್ಕೆ ಬಿಡೋ ಹಾಗಿಲ್ಲ. ನಂಗೆ ಕೂಡ ಅದೇ ಅನ್ನಿಸ್ತಾ ಇದೆ ಸೊಸೆ. ಆದ್ರೆ ಹೇಗಾದ್ರೂ ಸರಿ, ನಾವು ಆ ಫಂಕ್ಷನ್ಗೆ ಹೋಗ್ಲೇಬೇಕು. ಅಲ್ಲಿ ತುಂಬಾ ತರದ ಅಡಿಗೆಗಳು ಇಡ್ತಾ ಇದ್ದಾರೆ. ನನ್ನ ಕಣ್ಣಿನ ಮುಂದೆ ಎಲ್ಲ ತರದ ಊಟ ಕಾಣಿಸ್ತಾ ಇದೆಯೇ ಎಂದು ಶಾರದಾ ಹೇಳುತ್ತಾ ಇದ್ದರೆ ಅತ್ತೆ ಸೊಸೆಯರ ಬಾಯಿಯೊಳಗಿಂದ ಲಾಲಾರಸ ಕಾರ್ತಾ ಇರುತ್ತೆ. ಹಾಲಲ್ಲಿ ಕೂತ್ಕೊಂಡ ಪ್ರಸಾದ್ ರಮೇಶ್ ಮಾತನಾಡ್ತಾ ಇರ್ತಾರೆ. ಮಗನೇ, ಏನು ಮಾಡಿದ್ರಿ? ಅತ್ತೆ ಸೊಸೆಯರು ಮನೆಯಿಂದ ಹಾರಿ ಹೋಗೋದಾಗಿ ಇರ್ತಾರೆ ಹೇಳು. ಅಪ್ಪ, ಅತ್ತೆ ಸೊಸೆಯರು ಮಾತಾಡ್ತಾ ಇದ್ದಾರೆ. ಇದೇ ಒಳ್ಳೆ ಸಮಯ. ಅವರನ್ನು ಹೀಗೆ ಮನೆಯೊಳಗಿಟ್ಟು ನಾವು ಹೊರಗಿಂದ ಬೀಗ ಹಾಕೊಂಡು ಹೊರಟೋಗೋಣಪ್ಪ. ಹಾಗೆ ಮಗನೇ, ಆಗ ಈ ಅತ್ತೆ ಸೊಸೆಯರು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇರ್ತಾರೆ. ಬಾ, ನೀನ್ ಹೇಳಿದ ಹಾಗೆ ಮಾಡೋಣ ಎಂದು ಪ್ರಸಾದ್ ರಮೇಶರು ಮನೆಯಿಂದ ಹೊರಗೆ ಬರುತ್ತಾರೆ. ಮನೆಗೆ ಬೀಗ ಹಾಕುತ್ತಾರೆ. ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯರು ಹಾಲ್ಗೆ ಬರ್ತಾರೆ. ತಂದೆ ಮಗ ಎಲ್ಲಿಯೂ ಅವರಿಗೆ ಕಾಣಿಸ್ಲಿಲ್ಲ. ಇಬ್ಬರು ಸಂತೋಷ ಪಡುತ್ತಾರೆ. ಸೊಸೆ, ಈ ತಂದೆ ಮಗ ಮನೆಯಲ್ಲಿಲ್ಲ, ಹೊರಗೆ ಹೋದಾಗಿದೆ. ಇದೇ ನಮಗೆ ಒಳ್ಳೆ ಅವಕಾಶ. ಅವರು ಬರೋ ಒಳಗೆ ನಾವು ಹೊರಗೋಗೋಣ ಎಂದು ಇಬ್ಬರು ಬಾಗಿಲು ತೆಗೆಯಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಬಾಗಿಲು ತೆಗೆಯಲಿಲ್ಲ. ಅಯೋಮಯದಿಂದ ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಇದೇನೆ ಬಾಗಿಲು ಏನಕ್ಕೆ ತೆಗಿತಾ ಇಲ್ಲ? ನಂಗೆ ಮಾತ್ರ ಏನ್ ಗೊತ್ತಿದೆ ಅತ್ತೆ, ನಾನು ಕೂಡ ನಿಮ್ ಜೊತೆಗೆ ಮನೇಲಿದ್ದೀನಿ. ಬಾಗಿಲ ಹೊರಗೆ ನಿಂತ ಪ್ರಸಾದ್ ರಮೇಶರು ಒಳಗಡೆಯಿಂದ ಅತ್ತೆ ಸೊಸೆಯರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ನಗ್ತಾ ಇರ್ತಾರೆ. ಆ ನಗು ಕೇಳಿಸಿ ಅತ್ತೆ ಸೊಸೆಯರಿಬ್ಬರು ಕಿಟಕಿ ಹತ್ರಕ್ಕೆ ಬಂದು ಹೊರಗಡೆ ನೋಡ್ತಾರೆ. ನಗುತ್ತಾ ಇರುವ ತಂದೆ ಮಗ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ. ಮಗು ರಮೇಶು, ಬಾಗ್ಲು ಸ್ವಲ್ಪ ತೆಗಿಯಪ್ಪ, ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕು, ಸ್ವಲ್ಪ ಬಾಗ್ಲು ತೆಗಿಯೋ. ಅಮ್ಮ, ನೀನು ಅನಾಮಿಕಾ ಎಷ್ಟು ಬೇಡಿಕೊಂಡ್ರು ಸರಿ, ನಾನು ಅಪ್ಪ ಈ ದಿನ ಮನೆಗೆ ಹಾಕಿದ ಬೀಗ ತೆಗಿಯೋದೇ ಇಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಅಪ್ಪ ಇಬ್ರು ಈಗ ಇಲ್ಲಿ ಇರ್ತಾ ಇಲ್ಲ. ಹಾಗೆ ಹಾಯಾಗಿ ಸಿನಿಮಾಗೆ ಹೋಗಿ ಹೊರಗಡೆ ಬಿರಿಯಾನಿ ತಿಂದು ಬರ್ತೀವಿ. ನೀವೇನು ದುಃಖ ಪಡಬೇಡಿ, ಬರುವಾಗ ನಿಮಗ್ ಕೂಡ ಬಿರಿಯಾನಿ ತಗೊಂಡ್ಬರ್ತೀವಿ. ಬಾ ಮಗನೇ, ನಾವು ಹೋಗೋಣ. ಪ್ರಸಾದ್ ರಮೇಶರು ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ದಿಗಿಲಿನಿಂದ ಕೂತಿರ್ತಾರೆ. ಈಗ ಏನ್ ಮಾಡೋಣ ಅತ್ತೆ? ನಾವು ಹೊರಗಡೆ ಹೋಗದೆ ಮನೆಯಲ್ಲೇ ಇಟ್ಟು ಬೀಗ ಹಾಕಿಕೊಂಡು ಹೊರಗೆ ಹೋದ್ರಲ್ಲ ಸೊಸೆ, ಟಿವಿ ನೋಡ್ತಾ ಅವರು ಬರುವವರೆಗೂ ಎದುರು ನೋಡೋಣ ಎಂದು ಹೇಳುತ್ತಾ ಇರುವಾಗ ಶಾರದಂಗೆ ಮನೆಯ ಹಿಂದಿನ ಬಾಗಿಲು ಕಾಣಿಸುತ್ತೆ. ಸೊಸೆ, ನಾವು ಆ ಬಾಗಿಲೇ ನೋಡಿಲ್ಲ, ಒಂದ್ಸಲ ಹೋಗಿ ನೋಡು. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಬಾಗಿಲು ತೆಗೆದಿದೆ ಅಂದ್ಕೋ, ನಾವು ಕರಿಯದ ಫಂಕ್ಷನ್ಗೆ ಹೋಗ್ಬೋದು. ಇರಿಯತ್ತೆ, ನೋಡ್ತೀನಿ ಎಂದು ಅನಾಮಿಕಾ ಅಲ್ಲಿಗೆ ಹೋಗಿ ಮನೆಯ ಹಿಂದಿನ ಬಾಗಿಲ ಹತ್ರ ನೋಡುತ್ತಾಳೆ. ಆ ಬಾಗಿಲು ತೆಗೆಯುತ್ತದೆ. ಅತ್ತೆ ಸೊಸೆಯರಿಬ್ಬರು ಬಹಳ ಸಂತೋಷ ಪಡುತ್ತಾರೆ. ಮನೆ ಹಿಂದಿನಿಂದ ಅತ್ತೆ ಸೊಸೆಯರಿಬ್ಬರು ಓಡಿ ಹೋಗಿ ಕರಿಯದ ಫಂಕ್ಷನ್ಗೆ ಹೊರಟು ಹೋಗುತ್ತಾರೆ. ಇನ್ನು ಒಂದು ಪಾರ್ಕ್ ಅಲ್ಲಿ ತಂದೆ ಮಗ ಇಬ್ಬರು ಕೂತಿರ್ತಾರೆ. ಅಪ್ಪ, ನನಗೆ ಒಂದು ಸಂದೇಹ ಬಂದಿದೆ. ಏನ್ ಮಗನೇ ಇದು? ಅಪ್ಪ, ನಾವು ಮನೆಯ ಮುಂದೆ ಬೀಗ ಹಾಕಿದ್ವಿ ಹೊರತು ಮನೆಯ ಹಿಂದಿರುವ ಬಾಗಿಲಿಗೆ ಬೀಗ ಹಾಕೋದು ಮರ್ತೋದ್ವಿಯಪ್ಪ ಎಂದು ತಂದೆ ಮಗ ಇಬ್ಬರು ಓಟ ಶುರು ಮಾಡುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹರಿಯುತ್ತಿರುವ ನದಿಯಲ್ಲಿ ರಮೇಶ್ ಮುಳುಗುತ್ತಾ ಇರ್ತಾನೆ. ಮೇಲಕ್ಕೆ ಹೇಳ್ತಾ ಇರ್ತಾನೆ, ಮುಳುಗ್ತಾ ಇರ್ತಾನೆ, ಮೇಲಕ್ಕೆ ಹೇಳ್ತಾ ಇರ್ತಾನೆ. ಅದು ತಂದೆ ಪ್ರಸಾದ್ ನೋಡಿ, ನನ್ ಮಗ ಏನು ನದಿನಲ್ಲಿ ಮುಳುಗ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ, ಅಷ್ಟೆಲ್ಲ ಏನ್ ನಡೆದಿರುತ್ತಪ್ಪ ಎಂದು ಅಂದುಕೊಂಡು ನದಿಯ ಹತ್ತಿರ ಬರುತ್ತಾನೆ. ಏನಾಯ್ತು ಮಗನೇ, ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದೀಯಾ? ತಲೆ ಬಹಳ ಬಿಸಿ ಆಯ್ತಪ್ಪ. ಅಂದ್ರೆ ಮನೆಯಲ್ಲೇ ಅತ್ತೆ ಸೊಸೆಯರ ಜಗಳ ಶುರುವಾಯ್ತು ಅನ್ನೋ ಮಾತು. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ಯಪ್ಪ? ಹೇಗೆ ಅಂದ್ರೆ ನಾನು ಕೂಡ ನಿನ್ ಪೊಸಿಷನ್ ಹಿಂದೆ ಬಂದಿದ್ದೇನೆ. ಆದ್ರಿಂದ ಆ ಮಾತಿಗೆ ರಮೇಶ್ ಅಳುವಿನ ಧ್ವನಿಯಿಂದ, ಈ ಅತ್ತೆ ಸೊಸೆಯರ ಟಾರ್ಚರ್ ಮಾಮೂಲಿಯಾಗಿಲ್ಲಪ್ಪ. ಅಮ್ಮನ ಮಾತು ಕೇಳಿದ್ರೆ ಹೆಂಡತಿಗೆ ಸರಿ ಹೋಗಲ್ಲ. ಹೋಗ್ಲಿ ಬಿಡು, ನಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತ ಹೆಂಡತಿ ಮಾತು ಕೇಳಿದ್ರೆ
ಹೆಂಡತಿ ಸೆರಗನ್ ಹಿಡ್ಕೊಂಡು ಅಮ್ಮನ ಮರ್ತು ಹೋಗ್ತಾ ಇದ್ಯೇನೋ? ಬೇಗದಲ್ಲೇ ನನ್ನನ್ನ ಅನಾಥಾಶ್ರಮಕ್ಕೆ ಸೇರಿಸುವ ಹಾಗಿದ್ಯಾ ಕಣೋ ಎಂದು ತಾಯಿ ಅಳು ಶುರು ಮಾಡ್ತಾಳೆ. ಇನ್ನೇನಿದೆ, ನಮಗೆ ಹುಚ್ಚು ಹಿಡಿಯುತ್ತೆ. ಅಂದ್ರೆ ಈಗ ನನ್ಗೆ ಹುಚ್ಚು ಹಿಡಿಯುತ್ತಪ್ಪ. ಇಲ್ಲಿ ನೋಡು ಮಗನೇ, ಅಗ್ನಿ ಪರ್ವತವಾದ್ರೂ ತಣ್ಣಗಾಗುತ್ತೆ ಹೊರತು ಅತ್ತೆ ಸೊಸೆಯರ ಮಧ್ಯೆ ಇರುವ ಕಿಚ್ಚು ಮಾತ್ರ ಎಂದು ಪ್ರಸಾದ್ ಅಲ್ಲಿಗೆ ನಿಂತು ಬಿಡುತ್ತಾನೆ. ಹಾ, ಅತ್ತೆ ಸೊಸೆಯರ ಮಧ್ಯೆ ಇರುವ ಕಿಚ್ಚು ಹೇಳಪ್ಪ. ಆ ಕಿಚ್ಚು ಏನಾಗುತ್ತೆ? ನಮ್ಮನ್ನೇನ್ ಮಾಡುತ್ತೆ? ನಿಲ್ಸೋ ಮಗನೆ, ಏನು ಫ್ಲೋನಲ್ಲಿ ಭಾರಿ ಡೈಲಾಗ್ ಬಂದ ಹಾಗೆ ಅನ್ನಿಸ್ತು. ಆದ್ರೆ ಅಲ್ಲಿವರೆಗೆ ಬಂತು ನಿಂತು ಹೋಯ್ತು ಅಂದ್ರೆ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಅತ್ತೆ ಸೊಸೆಯರ ಕಿಚ್ಚು ಎಷ್ಟು ಪವರ್ಫುಲ್ ಅಂತ. ಇನ್ನು ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಪ್ರಸಾದ್ ಅಯೋಮಯದಿಂದ ನೋಡ್ತಾ, ಇವನೇನು ಏನು ಮಾತನಾಡದೆ ಹಾಗೆ ಹೊರಟೋದ? ಬೇರೆ ಸಂಸಾರ ಇಟ್ಕೊ ಮಗನೆ ಅಂತ ಎಷ್ಟೋ ಬೇಡ್ಕೊಂಡು ಹೇಳ್ದೆ, ಆಗ ಕೇಳಲಿಲ್ಲ, ಈಗ ಅನುಭವಿಸ್ತಾ ಇದ್ದಾನೆ ಎಂದು ಅಂದುಕೊಂಡು ಪ್ರಸಾದ್ ಹೊರಟು ಹೋಗುತ್ತಾನೆ. ಇನ್ನು ಅದು ಬಿಸಿಲು ಕಾಲವಾಗಿದ್ದರಿಂದ ಆ ದಿನ ರಾತ್ರಿ ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಅವರವರ ರೂಮಲ್ಲಿ ಅವರು ಕೂಲರ್ ಹಾಕಿಕೊಂಡು ಪ್ರಶಾಂತವಾಗಿ ಕೂತಿರ್ತಾರೆ. ಅವರನ್ನು ಕೂಲ್ ಮಾಡಬೇಕು ಎಂದು ರಮೇಶ್ ದೊಡ್ಡ ಕೂಲ್ ಡ್ರಿಂಕ್ಸ್ ಬಾಟಲ್ ತರ್ತಾನೆ. ಹಾಲ್ನಲ್ಲಿ ಸೋಫಾದ ಕೆಳಗೆ ಕೂತ್ಕೊಂಡ ಪ್ರಸಾದ್ ನೋಡಿ, ಏನ ಮಗನೇ, ಅತ್ತೆ ಸೊಸೆಯರನ್ನು ಕೂಲ್ ಮಾಡ್ಬೇಕು ಅಂತ ಕೂಲ್ ಡ್ರಿಂಕ್ಸ್ ತಗೊಂಬಂದ್ಯಾ? ಹೌದು ಅಪ್ಪ, ನನ್ನ ತಂಟೆ ನಾನು ಮಾಡ್ಕೋತಾ ಇದ್ದೀನಿ. ಇಷ್ಟಕ್ಕೂ ಅತ್ತೆ ಸೊಸೆಯರು ಎಲ್ಲಿದ್ದಾರೆ? ಒಬ್ಬೊಬ್ರಿಗೆ ಒಂದು ಕೂಲರ್ ಕೊಡ್ಸಿದ್ಯಲ್ಲಪ್ಪ, ಅವ್ರವ್ರ ರೂಮಲ್ಲಿ ಕೂಲರ್ ಹಾಕೊಂಡು ಮಲಗಿದ್ದಾಗಿದೆ. ಅಮ್ಮ, ಅನಾಮಿಕಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ರಮೇಶ್. ಅತ್ತೆ ಸೊಸೆಯರು ರೂಮಿನಿಂದ ಬರುತ್ತಾರೆ. ರಮೇಶನ್ನ ನೋಡ್ತಾರೆ. ರಮೇಶ್ ಕೈಯಲ್ಲಿರುವ ದೊಡ್ಡ ಕೂಲ್ ಡ್ರಿಂಕ್ಸ್ ಬಾಟಲ್ ಕಾಣಿಸುತ್ತೆ. ಏನು ಮಗನೆ, ಕರ್ದ್ಯಾ? ನಿನಗಾಗಿ ಕೂಲ್ ಡ್ರಿಂಕ್ಸ್ ತಂದಿದ್ದೀನಮ್ಮ. ಅತ್ತೆಗೆ ತಂದಿದ್ದೀರಾ, ಚೆನ್ನಾಗಿದೆ, ಮತ್ತೆ ನಂಗ್ ತರ್ಲಿಲ್ವಾ? ನಿನಗಾಗಿ ಅಂದ್ರೆ ನಿಮ್ಮಿಬ್ಬರಿಗೆ ಅಂತ ಅರ್ಥ ಮಾಡ್ಕೋ ಅನಾಮಿಕಾ. ಇಷ್ಟು ದೊಡ್ಡ ಬಾಟಲ್ನ ಅಮ್ಮ ಒಬ್ಳೆ ಕುಡಿಯಲ್ವಲ್ಲ. ತುಂಬಾ ಥ್ಯಾಂಕ್ಸ್ ರೀ. ಬರುವಾಗ ಒಂದು ಕೂಲ್ ಡ್ರಿಂಕ್ಸ್ ತಗೊಂಬನ್ನಿ ಅಂತ ನಾನೇ ಹೇಳೋಣ ಅನ್ಕೊಂಡೆ. ನನ್ನ ಮನಸ್ಸನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ಗಂಡನಾಕಿ ಪಡೆಯೋದು ನನ್ನ ಅದೃಷ್ಟ ರೀ. ಆ ಮಾತನ್ನು ಕೇಳಿದ ಶಾರದಾ ಕೋಪದಿಂದ ನೋಡುತ್ತಾಳೆ. ಅನಾಮಿಕಾ, ಇದು ನಮ್ಮೆಲ್ಲರಿಗಾಗಿ ತಂದಿದ್ದೀನಿ, ಎಲ್ರಿಗೂ ಹಾಕಿ ಕೊಡು. ಮಗು ರಮೇಶು, ಈ ಮನೆಗೆ ದೊಡ್ಡವ್ರು ಯಾರು? ಅಯ್ಯೋ ಅಮ್ಮ, ಮರ್ತೋದ್ಯಾ? ನೀನೇ ಅಲ್ವಾ ಈ ಮನೆಗೂ ನಮಗೂ ಇರುವ ದೊಡ್ಡ ದಿಕ್ಕು. ಮತ್ತೆ ಕೂಲ್ ಡ್ರಿಂಕ್ಸ್ ತಗೊಂಬಂದು ಸೊಸೆಗೆ ಕೊಡ್ತಾ ಇದೀಯಾ? ಗಂಡ ಏನ್ ತಗೊಂಬಂದ್ರು ಹೆಂಡತಿಗೆ ಕೊಡ್ತಾನಲ್ವಾ ಅತ್ತೆ, ತಾಯಿಗಲ್ಲ. ಮಾಯ ಮಾತುಗಳು ಹೇಳಿ ನನ್ ಮಗನ್ನ ನಿನ್ನ ಸೆರಗಿಗೆ ಕಟ್ಟಿದ ನಂತರ ನನ್ ಮಾತೆಲ್ ಕೇಳ್ತಾನೆ ಸೊಸೆ? ತಾವು ಸೊಸೆಗೆ ಬಂದಾಗ ಹೀಗೆ ಮಾಡಿದ್ರಾ? ಏನು ಸೊಸೆ, ಬಾಯಿ ಹೆಚ್ಚಾಗ್ತಾ ಇದೆ, ಏನು ದೊಡ್ಡ ದೊಡ್ಡ ಮಾತು ಬರ್ತಾ ಇದೆ? ಅನಾಮಿಕಾ, ಯಾವಾಗ ನೋಡಿದ್ರು ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ತಾನೆ ಇರ್ತೀಯ. ಹೋಗು, ಹೋಗಿ ಕೂಲ್ ಡ್ರಿಂಕ್ಸ್ ಎಲ್ಲರಿಗೂ ಹಾಕೊಂಡ್ ತಗೊಂಬ, ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಚಕಚಕ ಕಿಚನ್ ಒಳಗೆ ಹೋಗಿ ಗ್ಲಾಸ್ ಅನ್ನು ತಂದು ಕೊಡುತ್ತಾಳೆ. ನನ್ನ ಕೆಲಸ ಅಂತ ಗ್ಲಾಸ್ ತಂದಿದ್ದೀನಿ, ಈಗ ಅತ್ತೆಗೆ ಹಾಕು ಅಂತ ಹೇಳಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ನೋಡು ಸೊಸೆಗೆ ಎಷ್ಟು ಪೊಗರು ಬಂದಿದೆ. ಅಮ್ಮ, ಮದುವೆಗೆ ಮೊದಲು ನಾನು ಏನ್ ತಂದ್ರು ನಿಂಗೆ ಕೊಡ್ತಾ ಇದ್ದೆ, ಆದ್ರೆ ಈಗ ಹೆಂಡತಿ ಬಂದಿದ್ದಾಳಲ್ವಾ, ತಗೊಂಬಂದು ಅವಳಿಗೆ ಕೊಟ್ರೆ ಅವಳು ಎಲ್ರಿಗೂ ಹಂಚಿ ಕೊಡ್ತಾಳೆ ಅಂದ್ರೆ ಕೆಲಸ ಮಾಡ್ತಾ ಇರೋ ಹಾಗೆ ಅಲ್ವಾ ಅಮ್ಮ? ಆ ಮಾತಿಗೆ ತಾಯಿ ಶಾರದಾ ಏನೋ ಮಾತನಾಡಲಿಲ್ಲ. ನೋಡಮ್ಮ, ಮನೆ ದೊಡ್ಡಸ್ತಿಗೆ ನಿಂದೆ, ಮನೆಗೆ ದೊಡ್ಡವಳು ನೀನೆ. ಅದು ಇದು ತಗೊಂಬಂದು ನಿನ್ಗೆ ಹೇಗೆ ಕೆಲಸ ಹೇಳಿ ಅರ್ಥ ಮಾಡ್ಕೋಬೇಕಲ್ವಮ್ಮ ಎಂದು ರಮೇಶ್ ಹೇಳಿದ್ದು ಶಾರದಂಗೆ ನಿಜ ಅನಿಸುತ್ತೆ. ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಕಾಫಿ ಮಾಡುವಾಗ ಹಾಲು ಉಕ್ಕಿ ಕೆಳಗೆ ಬೀಳುತ್ತೆ. ಶಾರದಾ ಕೋಪದಿಂದ, ಏನಮ್ಮ ಸೊಸೆ, ಇದೇ ನಿನ್ ತಾಯಿ ಮನೇಲಿ ಹೀಗೆ ಕೆಲಸ ಮಾಡ್ತೀಯಾ? ನಾನ್ ನೋಡ್ಕೊಂಡಿಲ್ಲ ಅತ್ತೆ. ಕಣ್ಣು ನೆತ್ತಿ ಮೇಲಿದೆ ಅಲ್ವಾ, ನೀನ್ ಹೇಗೆ ನೋಡ್ತೀಯಾ? ಅತ್ತೆ, ಅರಚಬೇಡ, ಮಾಡಿದ್ದೆ ತಪ್ಪು, ಮತ್ತೆ ಅರಚ್ತಾಳೆ, ಹಲ್ಲು ಉರ್ದಿರುತ್ತೆ ಎಂದು ಶಾರದಾ ಗಟ್ಟಿಯಾಗಿ ಹೇಳುತ್ತಲೇ ಅನಾಮಿಕಾ ಕಣ್ಣಿನಿಂದ ನೀರು ಬರುತ್ತೆ. ರಮೇಶ್ ಬಂದು ನೋಡುತ್ತಾನೆ. ಅಮ್ಮ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ, ಅಗತ್ಯವಿಲ್ಲದ ಮಾತೇನಕ್ಕೆ ಹೇಳು ಎಂದು ಅನ್ನುತ್ತಾನೆ. ಅದು ಕೇಳಿದ ಶಾರದಾಳ ಎದೆಯಲ್ಲಿ ಸೂಜಿ ಚುಚ್ಚಿದ ಹಾಗಾಗುತ್ತೆ. ಅಯ್ಯೋ, ನಾನ್ ಮಾಡಿದ್ದು ತಪ್ಪು ಅಂತ ನನ್ ಮಗ ನನ್ನನ್ನೇ ತಪ್ಪು ಅಂತ ಇದ್ದಾನೆ. ಈಗ ಮಗನಿಗೆ ಹೆಂಡತಿ ಬೆಲ್ಲವಾಗಿದ್ದಾಳೆ, ಈ ತಾಯಿ ಬೇವಾಗಿದ್ದಾಳೆ. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಬೇಕು? ನನ್ನ ದುಃಖನ ಯಾರಿಗೆ ಹೇಳ್ಕೋಬೇಕು ಎಂದು ಶೋಕ ಮಾಡುತ್ತಾಳೆ ಶಾರದಾ. 2 ದಿನದ ನಂತರ ಅತ್ತೆ ಸೊಸೆಯರ ನಡುವೆ ರಮೇಶ್ ಇರುತ್ತಾನೆ. ಮಗು ರಮೇಶ್, ಹೇಳಮ್ಮ. ಏನು ಅಂದ್ರೆ? ನಂಗೆ ಕೇಳಿಸ್ತಾ ಇದೆ ಅನಾಮಿಕಾ, ವಿಷಯವೇನೋ ಹೇಳಿ. ನಾನು ಒಂದು ಕೆಲಸ ಹೇಳ್ತೀನಿ, ಸೊಸೆ ಒಂದು ಕೆಲಸ ಹೇಳ್ತಾಳೆ. ಮೊದ್ಲು ನೀನು ಯಾರ್ ಕೆಲಸ ಮಾಡ್ತೀಯ ಮಗನೇ? ರಮೇಶ್ ಆಲೋಚನೆಯಲ್ಲಿ ಬೀಳುತ್ತಾನೆ. ಆಗಲೇ ಇಲ್ಲಿಗೆ ಪ್ರಸಾದ್ ಬರ್ತಾನೆ. ಮಗು ರಮೇಶು,
1 ಗಂಟೆ ಟೈಮ್ ತಗೊಂಡ್ರು ಪರವಾಗಿಲ್ಲ ಹೊರತು ತುಂಬಾ ಆಲೋಚಿಸಿ ಹೇಳು. ತಾಯಿ ಮಾತನ್ನ ಕೇಳ್ತೀಯಾ, ಹೆಂಡತಿ ಮಾತು ಕೇಳ್ತೀಯಾ? ನೀವಿಬ್ರು ಹೇಳಿದ್ದು ಮಾಡಲ್ಲ. ನನ್ ಕೆಲ್ಸ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನ್ ಹೇಳಿದ್ದು ಮಾಡದೆ ಇರುವಾಗ ನಾನ್ ನಿಮ್ ಜೊತೆ ಯಾಕಿರ್ಲಿ? ನಾನು ತವ್ರ ಮನೆಗೆ ಹೋಗ್ತೀನಿ, ವಿಚ್ಛೇದನ ಪತ್ರ ಕಳಿಸ್ತೀನಿ. ಅನು, ಏನ್ ನೀನ್ ಮಾತಾಡೋದು? ನೀನ್ ಹೇಳಿದ ಮಾತು ಕೇಳ್ತಿಲ್ಲ ಅಂತ ವಿಚ್ಛೇದನ ಕೊಡ್ತೀಯಾ? ಇದು ತುಂಬಾ ದಾರುಣವಾದ ಬ್ಲಾಕ್ ಮೇಲ್, ಗೊತ್ತಾ? ಆ ದಾರುಣ ನಡಿಲೇಬಾರ್ದು ಅಂತಂದ್ರೆ ನಾನ್ ಹೇಳಿದ ಕೆಲಸ ಮಾಡ್ಬೇಕು. ಮಾಡ್ತೀರಾ ಮತ್ತೆ? ರಮೇಶ್ ತಾಯಿ ಶಾರದಾಳ ಕಡೆ ನೋಡ್ತಾನೆ. ನಂಗೊತ್ತು ಮಗನೇ, ವಿಚ್ಛೇದನ ಕೊಡ್ತೀನಿ ಅಂತ ಸೊಸೆ ಬೆದರಿಸ್ತಲೇ ನೀನು ಖಚಿತವಾಗಿ ಸೊಸೆ ಹೇಳಿದ ಕೆಲ್ಸನೇ ಮಾಡ್ತೀಯ ಅಂತ ನನಗ್ ಗೊತ್ತು. ಅದಲ್ಲಮ್ಮ, ಅವಳು ಹೆಂಡತಿ ಆದ್ರಿಂದ ವಿಚ್ಛೇದನ ಕೊಡ್ತೀನಿ ಅಂತ ಬೆದರಿಸಿದ್ಲು. ನಾನ್ ತಾಯಿ ಅಲ್ವಾ, ನಾನು ಬೆದರಿಸಿದಕ್ಕೆ ಏನೂ ಇಲ್ಲ. ಅದಕ್ಕೆ ನನ್ ಮಾತ್ ಕೇಳಲ್ಲ. ಅಯ್ಯೋ ಭಾರ್ಯಮಣಿ, ಸೊಸೆ ಬೆದರಿಸೋದಕ್ಕೆ ವಿಚ್ಛೇದನ ಇದ್ದ ಹಾಗೆ ನೀನು ಬೆದರಿಸೋದಕ್ಕೆ ಅನಾಥಾಶ್ರಮ ಇದೆ. ಏನಪ್ಪಾ ಅಮ್ಮಂಗೆ ಇಲ್ಲ ಸಲದ ಐಡಿಯಾ ಕೊಡ್ತಾ ಇದ್ಯಾ? ಹೆತ್ತವರನ್ನ ಆಶ್ರಮದಲ್ಲಿ ಬಿಡೋ ಹಾಗೆ ಕಾಣಿಸ್ತೀನ ನಾನ್ ನಿಮ್ಗೆ? ಸರಿ ಮಗನೇ, ಮೊದ್ಲು ಸೊಸೆ ಹೇಳಿದ್ದು ಮಾಡ್ತೀಯಾ, ತಾಯಿ ಹೇಳಿದ್ದು ಮಾಡ್ತೀಯಾ? ಹೇಳು ಮತ್ತೆ. ಹೇಳ್ತೀನಪ್ಪ, ಆವೇಶ ಪಡಬೇಡಿ. ಅಮ್ಮ ಅನಾಮಿಕಾ, ಮೊದ್ಲು ಆ ಕೆಲ್ಸವೇನೋ ಹೇಳಿ. ಇದು ಬಿಸಿಲು ಕಾಲವಲ್ಲ ಮಗನೇ. ಹೌದು, ನಮ್ಮ ಅತ್ತೆ ಸೊಸೆಯರು ಸೇರಿ ಮನೆ ಕೆಲಸ, ಅಡುಗೆ ಕೆಲಸ ಹಂಚ್ಕೊತಾ ಇದ್ದೀವಿರಿ. ಓಹೋ, ನಾನು ಮಾಡಬೇಕಾದ ಕೆಲಸವೇನೋ ಅರ್ಥವಾಗೋ ಹಾಗೆ ಹೇಳೋ ನಮಿಕಾ. ಮಠ ಮಧ್ಯಾಹ್ನ ಒಳ್ಳೆ ನೀರು ತಗೊಂಬರೋದ್ ಕೆಲ್ಸ ನಂದು ಮಗನೇ. ಮಧ್ಯಾಹ್ನ 1 ಗಂಟೆಗೆ ಕುಡಿಯುವ ನೀರಿನ ನಲ್ಲಿಯಿಂದ ನೀರ್ ತರೋ ಕೆಲ್ಸ ನಂದುರಿ. ನಿಮ್ಮ ಅತ್ತೆ ಸೊಸೆರು ಹೇಳುವ ಕೆಲ್ಸ ನಂಗೆ ಅರ್ಥವಾಯ್ತು. ಎಲ್ಲ ಕೆಲ್ಸ ನಾನೇ ನೋಡ್ಕೋತೀನಿ. ನೀವು ಮಾತ್ರ ಜಗಳವಾಡದೆ ಇರಿ. ಮನೆ ಅವಾಗ ಪ್ರಶಾಂತವಾಗಿರುತ್ತೆ. ಮನೆಯಲ್ಲಿ ಇರೋ ಅನುಭೂತಿ ನಂಗೂ ಅಪ್ಪಂಗೂ ಸಿಗುತ್ತೆ. ತುಂಬಾ ಚೆನ್ನಾಗಿ ಹೇಳ್ದೆ ಮಗನೇ. ಅವನು ನನ್ ಮಗರಿ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾನೆ. ಅವರು ನನ್ ಗಂಡ ಮಾವಯ್ಯ ಈ ಹೆಂಡತಿ ಮನಸ್ಸು ಏನ್ ಇಷ್ಟಪಡುತ್ತೋ ಅಷ್ಟು ಮಾತ್ರ ತಿಳ್ಕೊಳಲ್ವಾ ಹೇಳಿ? ನೀವಿಬ್ಬರು ಕರೆಕ್ಟೇ ಅಮ್ಮ. ನಿಮ್ಮನ್ನು ಅರ್ಥ ಮಾಡ್ಕೊಂಡ ಹಾಗೆ ನಾನು ಕೂಡ ಅತ್ತೆ ಸೊಸೆಯರನ್ನ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಅಮ್ಮ ಆದ್ರೂ ಸ್ವಲ್ಪ ಕಾಲ ಬದುಕ್ತಾ ಇದ್ಲು. ಸರಿ ಬಿಡು ಅಪ್ಪ, ಆಗಿದ್ದೇನೋ ಆಗೋಯ್ತು. ಈಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೋಗಿ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಮಾರನೇ ದಿನ ಮಠ ಮಧ್ಯಾಹ್ನ ಕೊಡೆ ಹಿಡಿದುಕೊಂಡು ಉಪಯೋಗಿಸ್ಲಿಕ್ಕೆ ನೀರನ್ನ ಪೈಪಲ್ಲಿ ಹಿಡಿತಾ ಇರ್ತಾನೆ. ಬಾಗಿಲ ಹತ್ರ ನಿಂತ್ಕೊಂಡ ಅನಾಮಿಕಾ ರಮೇಶ್ ಮಾಡ್ತಾ ಇರುವ ಕೆಲಸವನ್ನು ನೋಡಿ ಸಂತೋಷ ಪಡ್ತಾಳೆ. ಆಗಲೇ ಶಾರದಾ ಬರ್ತಾಳೆ. ಸೊಸೆ ಸಂತೋಷವಾಗಿರೋದನ್ನ ನೋಡಲಾರ್ದೆ ಹೋಗ್ತಾಳೆ. ಮಗು, ಕುಡಿಯೋ ನೀರ್ ಬರೋ ಸಮಯ ಆಯ್ತು, ಹೋಗಿ ನೀರ್ ತಗೊಂಬ. ಹಾ ಅಮ್ಮ, ನೀವು ಅತ್ತೆ ಸೊಸೆಯರಿಬ್ಬರು ಮಾಡಬೇಕಾ ಕೆಲಸ ಏನು ಅಂತ ನಂಗೆ ಹೇಳಿದಿರಲ್ಲ, ನಾನ್ ಮಾಡ್ತೀನಿ. ನೀವು ಅತ್ತೆ ಸೊಸೆಯರು ಹೋಗಿ ಕೂಲರ್ ಹಾಕೊಂಡು ತಣ್ಣಗೆ ಕೂತ್ಕೊಳ್ಳಿ, ಹೋಗಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಮನೆಯೊಳಗೆ ಹೊರಟು ಹೋಗುತ್ತಾರೆ. ರಮೇಶ್ ನೀರ್ ಹಿಡಿತಾ ಇರ್ತಾನೆ. ಕೊಡೆ ಹಿಡಿದುಕೊಂಡು ಪ್ರಸಾದ್ ಬರ್ತಾನೆ. ಏನ್ ಮಗನೇ, ನಿಂಗೆ ಸಹಾಯ ಮಾಡ್ಲಾ? ಬೇಡಪ್ಪ, ನೀನು ಕೂಡ ಮನೆಯೊಳಗೆ ಹೋಗು. ಈ ಅತ್ತೆ ಸೊಸೆಯರ ಕೆಲಸ ಅಲ್ವಾ, ಮೇಲಾಗಿ ನಾನ್ ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀನ್ ಹೋಗುವಪ್ಪ, ಬಿಸಿಲು ದಾರುಣವಾಗಿದೆ, ಮನೆಯೊಳಗೆ ಹೋಗು. ಸರಿ ಮಗನೇ, ನೀನು ಕೂಡ ಜಾಗೃತಿಯಾಗಿರು ಎಂದು ಪ್ರಸಾದ್ ಒಳಗಡೆಗೆ ಹೋಗುತ್ತಾನೆ. ಏನು ಮಾಡಿದ್ರು ಈ ನೀರ್ ಹಿಡಿಯೋದೇ ಅಲ್ವಾ, ಆ ನಂತರ ಅತ್ತೆ ಸೊಸೆಯರು ಮಿಕ್ಕ ಕೆಲಸ ಮಾಡ್ಕೋತಾರೆ ಅಂದುಕೊಂಡು ನೀರ್ ಹಿಡಿಯುತ್ತಾನೆ. ಆ ನಂತರ ಕೊಡ ತೆಗೆದುಕೊಂಡು ಕುಡಿಯೋ ನೀರಿಗಾಗಿ ಹೋಗುತ್ತಾನೆ. ಅಲ್ಲಿ ಅಮ್ಮ ಅಕ್ಕಂದಿರು ಲೈನಲ್ಲಿ ನಿಂತಿರ್ತಾರೆ. ಬಿಂದಿಗೆ ಹಿಡಿದುಕೊಂಡು ನೀರಿಗಾಗಿ ಬಂದ ರಮೇಶ್ನನ್ನು ನೋಡಿ ವ್ಯಂಗ್ಯವಾಗಿ ನಗ್ತಾರೆ. ಪಾಪ ಅತ್ತೆ ಸೊಸೆಯರ ಮಧ್ಯೆ ರಮೇಶ್ ನಲಗಿ ಹೋಗ್ತಾ ಇದ್ದಾನೆ ಅಂತ ಸ್ವಲ್ಪ ಜನ ಕರುಣೆ ತೋರಿಸ್ತಾರೆ. ರಮೇಶ್ನಿಗೆ ಮೊದಲೇ ನೀರ್ ಹಿಡ್ಕೊ ಅಂತ ಹೇಳ್ತಾರೆ. ರಮೇಶ್ ಕೂಡ ಕೊಡದ ತುಂಬಾ ನೀರ್ ಹಿಡಿದುಕೊಂಡು ಕೊಡ ಹಿಡ್ಕೊಂಡು ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಬಿಸಿಲು ಕಾಲವೆಲ್ಲ ರಮೇಶ್ ಉಪಯೋಗಕ್ಕೆ ನೀರ್ ಹಿಡಿತಾ ಇರ್ತಾನೆ. ಕುಡಿಯೋದಕ್ಕೆ ನೀರನ್ನ ತಗೊಂಡ್ಬರ್ತಾ ಇರ್ತಾನೆ. ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಮಾತ್ರ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಕೂಲರ್ಸ್ ಹಾಕಿಕೊಂಡು ಹಾಯಾಗಿ ಜೀವಿಸ್ತಾ ಇರ್ತಾರೆ.